ಪಕ್ಷದ ಕ್ರಮವನ್ನ ಸ್ವಾಗತ ಮಾಡಿದ್ದಾರೆ ಶಿವರಾಮ್ ಹೆಬ್ಬಾರ್. ಶಿಸ್ತು ಕ್ರಮವನ್ನ ತೆಗೆದುಕೊಂಡಿಲ್ಲ ನಮ್ಮ ವಿರುದ್ಧ, ಉಚ್ಚಾಟನೆ ಮಾಡಿದಾರಷ್ಟೇ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಶಿಸ್ತು ಕ್ರಮಕ್ಕೆ ಈಗಾಗಲೇ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 16 ಪುಟಗಳಲ್ಲಿ ನನ್ನ ಉತ್ತರವನ್ನ ನಾನು ನೀಡಿದ್ದೇನೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪವನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪುವುದಿಲ್ಲ. ನನ್ನ ಮುಂದಿನ ನಡೆಯನ್ನ ಕಾದ್ ನೋಡಿ ಅನ್ನೋ ನಿಟ್ಟಿನಲ್ಲಿ ಹೆಬ್ಬಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಚ್ಚಾಟಿತ ನಾಯಕ ಶಿವರಾಮ್ ಹೆಬ್ಬಾರ್ ಅವರು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಸರ್ ನಮಸ್ತೆ ಸರ್. ಸರ್ ಗ್ಯಾರಂಟಿ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದಾರಲ್ಲ ಸರ್, ಏನ್ ಸರ್ ನಿಮ್ಮ ಒಪಿನಿಯನ್? ಶಿಸ್ತು ಕ್ರಮ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿದ್ದಾರೆ. ಹ್ಞೂ ಸರ್. ಮುಂದಿನ ನಡೆ ಏನು ಸರ್? ಸ್ವಾಗತಿಸ್ತೀನಿ. ಹಾಂ ಸರ್. ಬಿಜೆಪಿ ಏನ್ ನಮ್ಮ ನಿರ್ಣಯ ತೆಗೆದುಕೊಂಡಿದ್ದೆ, ನಿರ್ಣಯವನ್ನ ಸ್ವಾಗತಿಸ್ತೀನಿ. ಮುಂದಿನ ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವ, ಹಾಂ ಸರ್. ಮುಂದೆ ನೆರೆ ಅದೇ ಆಗಿರುತ್ತೆ. ಹಾಂ ಸರ್. ಅಂದ್ರೆ ಅವ್ರು ಹೇಳ್ತಿರೋದು ತಾವು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರಿ ಅಂತ, ಅದನ್ನ ಒಪ್ತೀರಾ ತಾವು? ನಾನು ಒಪ್ಕೊಳ್ಳಲ್ಲ, ನಾನು ಉತ್ತರ ಕೊಟ್ಟಿದ್ದೀನಿ. ಹಾಂ ಸರ್. ನೀವು ಉತ್ತರ ಕೊಟ್ಟಿದ್ರಾ ಶಿಸ್ತು ಸಮಿತಿ ಕೊಟ್ಟಂತಹ ಇದಕ್ಕೆ? ಇಬ್ರು ಕೊಟ್ಟಿದ್ದೀನಿ. ಹಾಂ ಸರ್. ಎಷ್ಟು ಪುಟ ಕೊಟ್ಟಿದ್ರಿ ಸರ್? ಏನೆಲ್ಲ ಕೊಟ್ಟಿದ್ರಿ? 16 ಪೇಜ್ ಕೊಟ್ಟಿದ್ದೀನಿ. ಹಾಂ ಸರ್. ನೀವು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ರಿ ಅನ್ನೋದು ಅವರ ಪ್ರಮುಖ ಆರೋಪ. ಅವರ ಆರೋಪಕ್ಕೆ ನಾನೇನು ಅಲ್ಲಗಳಿದಿಲ್ಲಲ್ವಾ? ಹಾಂ ಸರ್. ಈಗ ನೀವು ಪಕ್ಷೇತರ ಶಾಸಕರಾಗ್ತಿದ್ದೀರಾ, ಈಗ ಪಕ್ಷದ ಸಿಂಬಲ್ ಇರೋದಿಲ್ಲ, ಇಲ್ಲ. ಮುಂದೆ ಕಾಂಗ್ರೆಸ್ ಸೇರ್ಪಡೆನೇ ಏನು ಸರ್? ಕಾದೋಡಿ. ಹಾಂ ಸರ್. ಸರ್ ನಮಸ್ತೆ ಸರ್. ಹೇಳಿ. ಸರ್ ಗ್ಯಾರಂಟಿ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದ್ದಾರಲ್ಲ ಸರ್, ಏನು? ಎಸ್, ಇದು ಶಿವರಾಮ್ ಹೆಬ್ಬಾರ್ ಅವರು ಮಾತನಾಡಿರುವಂತ ಮಾತುಗಳು ನೋಡಿ. ಶಿಸ್ತು ಕ್ರಮ ತೆಗೆದುಕೊಂಡಿದೆಯಲ್ಲ ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಕೇಳಿದಾಗ, ಶಿಸ್ತು ಕ್ರಮ ಅಲ್ಲ, ಇದು ಕೇವಲ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ ಪಕ್ಷದ ಕ್ರಮವನ್ನು ನಾನು ಸ್ವಾಗತಿಸ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲೂ ಕೂಡ ಶಿವರಾಮ್ ಹೆಬ್ಬಾರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಹೇಳಿ ಶಿವರಾಮ್ ಹೆಬ್ಬಾರ್ ಅವರು ಹೇಳ್ತಾ ಇರುವಂತ ಮಾತು. ಶಿಸ್ತು ಕ್ರಮಕ್ಕೆ ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೇನೆ, 16 ಪುಟಗಳಲ್ಲಿ ನನ್ನ ಉತ್ತರವನ್ನ ನೀಡಿದ್ದೇನೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಿದ್ದಾರೆ. ಅಂದ್ರೆ ಬಿಜೆಪಿಯ ಶಿಸ್ತು ಸಮಿತಿಯವರಿಗೆ ನೋಟಿಸ್ ಕೊಟ್ಟಿತ್ತು, ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ನೀವು ಭಾಗಿಯಾಗ್ತಾ ಇಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದೀರಿ, ಯಾಕೆ ಉತ್ತರ ಕೊಡಿ ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಮಾತು ಓಡಾಡ್ತಾ ಇತ್ತು. ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಎಸ್.ಟಿ. ಸೋಮಶೇಖರ್ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಆ ಒಂದು ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು. ಅದಕ್ಕಾಗಿನೇ ಇವರನ್ನ ಉಚ್ಚಾಟನೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಹೇಳೋ ಪ್ರಕಾರ ಶಿಸ್ತು ಕ್ರಮಕ್ಕೆ ನಾನು ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದೇನೆ, ಅದು ಕೂಡ 16 ಪುಟಗಳಲ್ಲಿ ಉತ್ತರವನ್ನ ನೀಡಿದ್ದೇನೆ ಅಂತ ಹೇಳಿ ಮಾತನಾಡಿದ್ದಾರೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಏನಿದೆಯಲ್ಲ, ಅದು ನನ್ನ ಮೇಲೆ ಮಾಡ್ತಾ ಇದ್ದಾರಲ್ಲ, ಅದನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಏನ್ ಸರ್ ನಿಮ್ ಮುಂದಿನ ನಡೆ, ಏನ್ ಮಾಡ್ಬೇಕು ಅನ್ಕೊಂಡಿದಿರಿ, ಯಾವ ಪಕ್ಷಕ್ಕೆ ಸೇರ್ಕೋಬೇಕು ಅನ್ಕೊಂಡಿದಿರಿ, ಅಥವಾ ಪಕ್ಷೇತರ ಶಾಸಕರಾಗೇನೆ ಮುಂದುವರಿಬೇಕು ಅನ್ಕೊಂಡಿದ್ದೀರಾ, ಪಕ್ಷೇತರವಾಗಿನೇ ಎಲೆಕ್ಷನ್ ನಿಲ್ತೀರಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದಾಗ, ಕಾದ್ ನೋಡಿ ನನ್ನ ಮುಂದಿನ ನಡೆ ಏನು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ